ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕೀರ್ತನೆ 52 2ನೇ ವಾಕ್ಯ. ಕ್ಷೌರ ಕತ್ತಿಗೂ ಹರಿತ ನಿನ್ನ ನಾಲಿಗೆ, ವಂಚಕನೇ ಕಲ್ಪಿಸುವೆಯ ದಿನವೆಲ್ಲ ನಾಶ ವಿನಾಶವನೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮಗೆ ಹೇಳುವುದು, ನಾಲಿಗೆಯು ನಮಗೆ ಅತ್ಯಂತ ಪಾಪ ಮಾಡುವಂಥ ನಮ್ಮ ಶರೀರದಲ್ಲಿ ದೊಡ್ಡ ಮಾಧ್ಯಮ ಅಂದರೆ ನಾಲಿಗೆ. ನಾಲಿಗೆ ಎಂದು ನಾವು ದೇವರನ್ನು ಸ್ತುತಿ ಮಾಡಲು ಸಹ ಉಪಯೋಗಿಸುತ್ತೇವೆ, ಬೇರೆಯವರ ಮಾತಾಡಲು ಉಪಯೋಗಿಸ್ತೇವೆ, ಬೇರೆಯವರಿಗೆ ಅನ್ಯಾಯವನ್ನು ಮಾಡಲು ಈ ನಾಲಿಗೆಯನ್ನು ಉಪಯೋಗಿಸುತ್ತೇವೆ. ಅದಕ್ಕೋಸ್ಕರ ನಮ್ಮ ನಾಲಿಗೆಯನ್ನು ನಮ್ಮ ಹಿಡಿತದಲ್ಲಿ ಇಡಬೇಕು. ನಾಲಿಗೆಯಿಂದ ಮಾಡುವ ಎಲ್ಲ ಪಾಪ ಕಾರ್ಯಗಳಿಗೆ ನಾವು ಲೆಕ್ಕ ಕೊಡಬೇಕು. ಅದಕ್ಕಾಗಿ ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟು ದೇವರ ಸ್ತುತಿಗೆ ಮಾತ್ರ ನಾವು ಉಪಯೋಗಿಸಬೇಕು. ದೇವರ ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಆ ನಾಲಿಗೆಯನ್ನು ಉಪಯೋಗಿಸಬೇಕು. ಪರರನ್ನು ಕೀಳಾಗಿ ಮಾತಾಡುವಂಥ ಆ ನಾಲಿಗೆಯಿಂದ ನಮ್ಮಲ್ಲಿ ಬರಬಾರದು. ದೇವರ ಸ್ತುತಿ ಮತ್ತು ಜನರಿಗೆ ಒಳ್ಳೆಯದು ಮಾಡುವಂಥ ವಾಕ್ಯಗಳನ್ನೇ ನಾವು ಮಾತಾಡಬೇಕು. ಅದಕ್ಕೋಸ್ಕರ ದೇವರು ಈ ಕ್ಷೌರ ಕತ್ತಿಗೂ ಹರಿತವಾದ ನಿನ್ನ ನಾಲಿಗೆ ಅಂತ ಹೇಳಿದ್ದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದರೆ ನಮ್ಮ ನಾಲಿಗೆ ಇಂದ ಮಾಡುವ ಪಾಪಗಳು ಅಧಿಕವಾಗಿದೆ. ಅದಕ್ಕಾಗಿ ನಾವು ನಾಲಿಗೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ದೇವರಿಗೆ ಸ್ತುತಿ ಮಾಡಿ ದೇವರಿಗೆ ಮಹಿಮೆ ಹೊಡೆಸೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.